Hi, hello, welcome to Jessica's YouTube channel. How to escape from intellectual rubbish. It is the first lesson of first year BCom on banking words. Let's begin the summary of how to escape from intellectual rubbish written by Bertrand Russell. Aristotle, who declared that women had fewer teeth than man, one's opinion are to be brought to the test of experience. Arithmetic is about knowledge, but theology is only about opinion. Knowledge is the result of observation, but opinion needs not to be so. Dogmatism and suggest ways to get rid of it. To become aware of the opinion held in social circle different from one's own. If one cannot afford travel, they can communicate with people who have different opinions. Otherwise, one can read the newspaper belonging to uh, belonging to the opposite party. Knowing the customers of other countries will not help always. One must, however, learn to judge and accept only what is good in other people and culture. To avoid dogmatism is to imagine arguments with a person having a different bias. The only way to solve this general human superiority is to remind about the episodic human life in a small planet. Fear is another common source of error. Imagination works negatively and harmfully when one invents certain kinds of fear. One becomes really free only when they conquer fear rationally. Socrates on the day of his death. Russell suggests 5 ways of avoiding dogmatism. Now I gonna explain in Kannada. ಹೌ ಟು ಎಸ್ಕೇಪ್ ಫ್ರಮ್ ಇಂಟೆಲೆಕ್ಚುಯಲ್ ರಬ್ಬಿಶ್ ಬರೆದಿರೋದು ಬರ್ಟೆಂಡ್ ರುಸೆಲ್ ಅವರು. ಇಲ್ಲಿ ಅರಿಸ್ಟಾಟಲ್ಲು ಡಿಕ್ಲೇರ್ ಮಾಡ್ತಾರೆ ಅದು ವುಮೆನ್ಸ್ಗೆ ಕಮ್ಮಿ ಟೀತ್ ಇದೆ ಕಂಪೇರ್ ಮಾಡಿದಾಗ ಬಾಯ್ಸ್ಗೆ. ಓಕೆನಾ, ಅವ್ರು ಒಂದ್ಸಲಿ ಅವ್ರ ಎಕ್ಸ್ಪೀರಿಯೆನ್ಸು ಅಥವಾ ಅವ್ರ ಹೆಂಡ್ತಿ ಬಾಯ್ನ ಓಪನ್ ಮಾಡಿ ಅದನ್ನು ಚೆಕ್ ಮಾಡಿ ಅವರೇ ನೋಡ್ಬೋದಾಗಿತ್ತು. ಬಟ್ ಅವರು ಟೆಸ್ಟು ಕೂಡ ಮಾಡಿಲ್ಲ, ಎಕ್ಸ್ಪೀರಿಯೆನ್ಸು ಕೂಡ ಮಾಡಿಲ್ಲ. ಅರ್ಥಮೆಟಿಕ್ ಅನ್ನೋದು ನಾಲೆಜ್ ಆಗಿರುತ್ತೆ, ಥಿಯೋಲಜಿ ಅನ್ನೋದು ಒಪಿನಿಯನ್, ನಾಲೆಜ್ ಇಸ್ ದ ರಿಸಲ್ಟ್ ಆಫ್ ಅಬ್ಸರ್ವೇಷನ್ ಕೂಡ ಆಗಿರುತ್ತೆ. ಒಪಿನಿಯನ್ ನೀಡ್ ನಾಟ್ ಟು ಬಿ ಸೊ. ಡಾಗ್ಮೆಟಿಸಮ್ ಆ್ಯಂಡ್ ಸಜೆಸ್ಟ್ ವೇಸ್ ಟು ಗೆಟ್ ರಿಡ್ ಆಫ್ ಇಟ್. ನಾವೇನಾದರೂ ಅವೇರ್ ಆಗಬೇಕು ಒಪಿನಿಯನ್ಗೆ ಅಂದರೆ ಸೋಷಲ್ ಸರ್ಕಲಲ್ಲಿ ಹೆಲ್ಡ್ ಆಗಿರುತ್ತೆ, ಡಿಫ್ರೆಂಟ್ ಆಗಿರುತ್ತೆ ಒಪಿನಿಯನ್ ಒಬ್ಬರಿಂದ ಇನ್ನೊಬ್ರಿಗೆ. ಇಫ್ ಯಾರಾದರೂ ಒಬ್ಬರಿಗೆ ಟ್ರಾವೆಲ್ ಮಾಡಿ ಅಲ್ಲಿ ಹೋಗೋಕ್ಕಾಗಲ್ಲ ಅಂದರೆ ಅವರು ಮನೆ ಹತ್ರ ಇರೋ ಪೀಪಲ್ ಜೊತೆ ಕಮ್ಯುನಿಕೇಟ್ ಮಾಡ್ಬೋದು, ಯಾರ ಹತ್ರ ಡಿಫ್ರೆಂಟ್ ಒಪಿನಿಯನ್ಸ್ ಇದೆ ಅವ್ರ ಹತ್ರ. ಅಥವಾ ಅದು ಆಗಿಲ್ಲ ಅಂದರೆ ನ್ಯೂಸ್ ಪೇಪರ್ನ ಓದ್ಬೋದು ಬಿಲಾಂಗಿಂಗ್ ಟು ಅಪೋಸಿಟ್ ಪಾರ್ಟಿಯವ್ರ ಬಗ್ಗೆ. ನಮಗೆ ಗೊತ್ತೋದು ಬೇರೆ ಕಂಟ್ರೀಸ್ ಕಸ್ಟಮರ್ಸು ವಿಲ್ ನಾಟ್ ಹೆಲ್ಪ್ ಆಲ್ವೇಸ್ ಅಂತ. ವಿಲ್ ನಾಟ್ ಹೆಲ್ಪ್ ಆಲ್ವೇಸ್. ಒಬ್ಬರು ಕಲಿಬೇಕು, ಜಡ್ಜ್ ಮಾಡೋಕ್ಕೂ ಕೂಡ ಕಲಿಬೇಕು, ಒಳ್ಳೆಯದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು ಜನರ ಹತ್ರ. ಮತ್ತು ಅವ್ರ ಕಲ್ಚರಲ್ಲಿ ಏನಾದ್ರು ಒಳ್ಳೇದಿತ್ತು ಕೂಡ ಅಂದ್ರೂ ಅದನ್ನು ಅಕ್ಸೆಪ್ಟ್ ಮಾಡ್ಕೊಬೇಕು. ನಾವೇನಾದ್ರು ಡಾಗ್ಮೆಟಿಸಮ್ನ ಅವಾಯ್ಡ್ ಮಾಡಬೇಕು ಅಂದರೆ ನಾವು ಇಮ್ಯಾಜಿನೇಷನ್ ಮಾಡ್ಕೊಬೇಕು. ಆರ್ಗ್ಯುಮೆಂಟ್ ಮಾಡೋ ಥರ ಒಬ್ಬರು ಪರ್ಸನ್ ಜೊತೆ ಯಾರು ಡಿಫ್ರೆಂಟ್ ಒಪಿನಿಯನ್ಸು ಬಯಾಸ್ ಇರುತ್ತೆ ಅವ್ರ ಹತ್ರ. ಇದೊಂದೇ ವೇ ಇರೋದು ಸಾಲ್ವ್ ಮಾಡೋದಕ್ಕೆ ಜನರಲ್ ಹ್ಯೂಮನ್ ಪ್ರಾಬ್ಲಮ್ಸ್ಗಳನ್ನ. ಸುಪೀರಿಯರಿಟಿ ಈಸ್ ಟು ರಿಮೈಂಡ್ ಅಬೌಟ್ ದ ಎಪಿಸೋಡಿಕ್ ಹ್ಯೂಮನ್ ಲೈಫ್ ಇನ್ ಎ ಸ್ಮಾಲ್ ಪ್ಲ್ಯಾನೆಟ್. ಫಿಯರ್ ಅನ್ನೋದು ನಮಗೆ ಎಲ್ರಿಗೂ ಕೂಡ ಕಾಮನಾಗಿ ಇರುವಂಥದ್ದು. ನಾವೀಗ ಮನೇಲಿ ಕೂತ್ಕೊಂಡು ಸುಮ್ಮನೆ ಒಂದು ಸ್ಕ್ರೀನ್ ಈಗ ಹೋಗಿ ಬಂದ್ರೇ ನಮಗೆ ಭಯ ಆಗುತ್ತೆ. ಸೊ ಇದೊಂದು ಕಾಮನ್ ಎರೋರ್ ಆಗಿರುತ್ತೆ. ಇಮ್ಯಾಜಿನೇಷನ್ ಸಮ್ಟೈಮ್ಸ್ ನೆಗೆಟಿವ್ ಆಗಿ ಇರುತ್ತೆ, ಹಾರ್ಮ್ಫುಲ್ಲಾಗೂ ಇರುತ್ತೆ. ನೆಕ್ಸ್ಟು ಒನ್ ಬಿಕಮ್ ರಿಯಲಿ ಫ್ರೀ ಆಗುವಂಥ ಚಾನ್ಸ್ ಇರುತ್ತೆ ಯಾವಾಗ ಅವರು ಫಿಯರ್ನ ರ್ಯಾಷ್ನಲಾಗಿ ತೊಗೊಂಡ್ರೆ ಅಂತಂದರೆ. ಸಾಕ್ರೆಟಿಸ್ ಆನ್ ದ ಡೆತ್ ಡೇ ಆಫ್ ಹಿಸ್ ಡೆತ್. ಇದು ಕನ್ನಡದಲ್ಲಿ ಏನು ಸಮ್ಮರಿ ಈಸಿ ಇದೆ, ತುಂಬ ಏನು ಕಷ್ಟ ಇಲ್ಲ. ನಿಮ್ಗಿನ್ನೂ ಏನಾದರೂ ಬೇರೆ ಲೆಸನ್ಸ್ ಸಮ್ಮರಿ ಬೇಕಂದರೆ ಕಮೆಂಟ್ ಮಾಡಿ, ಐ ಗೋನ ಸೆಂಡ್ ದಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಸಬ್ಸ್ಕ್ರೈಬ್ ಆ್ಯಂಡ್ like our videos.